ಎಲ್ರಿಗೂ ನಮಸ್ಕಾರ. ಪ್ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ದೋಸೆ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. 10 ನಿಮಿಷದಲ್ಲಿ ರೆಡಿ ಆಗುತ್ತಿದ್ದು. ಈಗ ಅವಲಕ್ಕಿನ ಒಂದು ಅರ್ಧ ಕೆಜಿ ತಗೊಂಡಿದ್ದೀನಿ. ಇದನ್ನ ಒಂದು 3-4 ಸಲ ತೊಳ್ಕೊಬೇಕು, ತುಂಬ ಗಲೀಜಿರುತ್ತೆ. ಎಲ್ಲ ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಎಷ್ಟು ಗಲೀಜಿದೆ. ಒಂದು 3-4 ಸಲ ತೊಳ್ಕೊಬೇಕು. ಅವಲಕ್ಕಿನ ಥರ ಸೋರ್ ಹಾಕೋಬೇಕು. ನೋಡಿ, ಇದು ಆಗಲೇ ಒಂದು 3 ಸಲ ತೊಳ್ಕೊಂಡಿದ್ದೀನಿ. ನೀರೆಲ್ಲ ಬಸ್ಕೊಂಡು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು ಅವಲಕ್ಕಿನ. ನೋಡಿ, ಈಗ ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ತೀನಿ. ಸ್ವಲ್ಪ ಹಾಕೋಬೇಕು ನೀರು. ಸ್ವಲ್ಪ ನೀರು ಹಾಕೊಳ್ಳಿ, ನೆನೆಯಷ್ಟು ಸಾಕು. ಇಷ್ಟು ಹಾಕಿದ್ರೆ ಈಗ ರವೆ ಹಾಕೊಳ್ತಿದ್ದೀನಿ. ಅದು ಅರ್ಧ ಕೆಜಿ. ಅದು ಸ್ವಲ್ಪ ನೆನೆ ಹಾಕಬೇಕು. ಒಂದು 10 ನಿಮಿಷ ಅದು ನೆನಿಬೇಕು ರವೆನೂ. ಈಗ ನೀರು ಹಾಕೊಳ್ತಿದ್ದೀನಿ. ಎಲ್ಲ ಸ್ವಲ್ಪ ನೆನಿಬೇಕು ಒಂದು 10 ನಿಮಿಷ. ಇದು ಗ್ರೈಂಡ್ ಮಾಡ್ಕೋಬೇಕು ಎಲ್ಲ ನೆನ್ಮೇಲೆ. ನೋಡಿ, ಈ ಹದದಲ್ಲಿ ನೀರು ಹಾಕೊಂಡ್ರೆ ಇದು ರವೆ ನೆನೆಯುತ್ತೆ. ಇದು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಈಗ ನೆನೆಯೋಷ್ಟರಲ್ಲಿ ಚಟ್ನಿ ರುಬ್ಕೊಂಬರೋಣ. ಈಗ ಚಟ್ನಿಗೆ ಬೇಕಾಗಿರೋ ಪದಾರ್ಥ: ಕಡಲೆ 1/4 ಕಪ್ ತೊಗೊಂಡಿದ್ದೀನಿ, 1 ಕಪ್ಪು ಕಾಯಿ ತುರಿ, ಒಂದು 8 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಉಂಡೆ ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಈಗ ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕೋಬೋದು, ಚೆನ್ನಾಗಿರುತ್ತೆ ಚಟ್ನಿಗೆ. ಯಾವುದಾದ್ರೂ ಫ್ರೈ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು, ಒಣಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಇದು ಹಸಿ ವಾಸನೆ ಹೋಗ್ಲಿ ಅಂತ ಅದು ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದು ಚಟ್ನಿ. ಈಗ ತೆಂಗಿನಕಾಯಿ ಹಾಕೊಳ್ತಿದ್ದೀನಿ, ಕಡಲೆ, ಹುಣಸೆಹಣ್ಣು, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು ಹಾಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ಹಾಕೋತಿದ್ದೀನಿ. ಈಗ ನೀರು ಹಾಕೊಂಡು ರುಬ್ಕೊಳ್ತೀನಿ. ಈಗ ನೋಡಿ, ಈಗ ಚಟ್ನಿ ನುಣ್ಣಗಾಗಿದೆ. ನೋಡಿ, ಈಗ ಚಟ್ನಿ ರೆಡಿ ಆಗಿದೆ. ನಿಮಗೆ ಬೇಕಾದರೆ ಇದು ಒಗ್ಗರಣೆ ಮಾಡ್ಕೋಬೋದು. ಸಾಸಿವೆ, ಕರಿಬೇವು, ಎಣ್ಣೆ ಎಲ್ಲ ಹಾಕಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೋದು. ನೋಡಿ, ಇದು 10 ನಿಮಿಷ ನೆಂದಿದೆ ರವೆ ಅವಲಕ್ಕಿ ಎರಡೂ. ಈಗ ದೋಸೆ ಅದಕ್ಕೆ ರುಬ್ಕೊಳ್ತೀನಿ. ಈಗ ಇದು ರವೆ ಹಾಕೊಳ್ತೀನಿ ಮೊದಲಿಗೆ. ನುಣ್ಣಗೆ ರುಬ್ಕೋಬೇಕು ಎರಡೂ ಅಷ್ಟೇ, ರವೆ ಅವಲಕ್ಕಿ ಎರಡೂ. ಸ್ವಲ್ಪನೇ ಹಾಕೊಳ್ತಿದ್ದೀನಿ. ಈಗ ರುಬ್ಕೊಂಬರೋಣ. ಇದು ಈಗ ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಈಗ ಅದಕ್ಕೆ ಈ ಥರ ಬರಬೇಕು ನುಣ್ಣಗೆ. ಈಗ ಅವಲಕ್ಕಿ ರುಬ್ಕೊಳ್ಳೋಣ. ಸ್ವಲ್ಪನೇ ಹಾಕೊಂಡು. ಈಗ ಮೊಸರು ಹಾಕೊಳ್ತಿದ್ದೀನಿ. ಮೊಸರು ಹಾಕೊಂಡು ರುಬ್ಬೋಣ. ಇದು ಮೊಸರು ಹಾಕೊಂಡು ರುಬ್ಬಿದ್ರೆ ಟೇಸ್ಟಿಯಾಗಿ ಬರುತ್ತದೆ. ಮೊಸರೆಲ್ಲ ಮಿಕ್ಸ್ ಆಗಿದೆಯಲ್ಲ. ನೋಡಿ, ಅದಕ್ಕೆ ರುಬ್ಕೊಳ್ಳಿ. ನುಣ್ಣಗಾಗಿದೆ. ನೋಡಿ, ಅದಕ್ಕೆ ರುಬ್ಕೊಳ್ಳಿ. ನೋಡಿ, ಇದಾಗಿದೆ, ನುಣ್ಣಗಾಗಿದೆ. ಈಗ ಉಪ್ಪು ಹಾಕೊಳ್ತಿದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತೀನಿ. ನೋಡಿ, ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ದೋಸೆ ಮಾಡ್ಕೋಬೋದು. ಈಗ ರೆಡಿ ಆಗಿದೆ. ಇದು ಹಂಚು ಇಟ್ಕೊಂಡಿದ್ದೆ, ಕಾಯ್ದಿದೆ. ಈಗ ದೋಸೆ ರೆಡಿ ಮಾಡೋಣ.
ನೋಡಿ ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ ದೋಸೆ, ಮೆತ್ತಗೆ ಸ್ಮೂತಾಗಿ ಬರುತ್ತೆ ದೋಸೆ. ಈಗ ಎಣ್ಣೆ ಹಾಕೊಳ್ಳೋಣ ಸುತ್ತಲೂ. ಇವಾಗ ಇನ್ಸ್ಟೆಂಟ್ ದೋಸೆ ರೆಡಿಯಾಗಿದೆ ನೋಡಿ, ಚಟ್ನಿನೂ ರೆಡಿಯಾಗಿದೆ. ಚಟ್ನಿ ನಾನು ಒಗ್ಗರಣೆ ಮಾಡ್ಕೊಂಡಿಲ್ಲ, ನಮ್ಮ ಮನೆಯಲ್ಲಿ ಹಂಗೆ ತಿಂತೀವಿ. ನೀವು ಬೇಕಾದರೆ ಚಟ್ನಿ ಒಗ್ಗರಣೆ ಹಾಕೋಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.